ಅಸ್ಸಾಂ ರೈಫಲ್ನಲ್ಲಿ 215 ಟ್ರೇಡ್ಸ್ಮನ್ ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಾರ. ಅದರದ್ದು ಆಯ್ಕೆ ಪ್ರಕ್ರಿಯೆ ಯಾವಾಗೈತಿ, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಕೈತಿ, ಯಾವಾಗ ಎಂಡ್ ಆಕೈತಿ, ವಯೋಮಿತಿ ಏನಿರ್ತೈತಿ, ಯಾವ ಡೇಟ್ ಆಫ್ ಬರ್ತ್ ಒಳಗೆ ಜನಿಸಿರ್ಬೇಕು, ಫಿಸಿಕಲ್ ಏನೇನು ಇರ್ತೈತಿ, ಸೊ ಯಾವ ಟ್ರೇಡ್ಗೆ ಎಷ್ಟು ಹುದ್ದೆಗಳದಾವ ಅದನ್ನು ಪೂರ್ತಿ ಮಾಹಿತಿ ಕೊಡ್ತೀನಿ. ಸೊ ಯಾರು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ವಿಡಿಯೋ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ವಿಡಿಯೋ ಲಾಸ್ಟ್ ತನಕ ನೋಡ್ರಿ. ಅಪ್ಲಿಕೇಶನ್ ಈಗಾಗಲೇ ಸ್ಟಾರ್ಟ್ ಆಗೈತೆ. ಫೆಬ್ರವರಿ 22 ಹಿಡ್ಕೊಂಡು 22 ಮಾರ್ಚ್ 2025 ತನಕ ಐತಿ ಅಂತೇಶಿಂದ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಆನ್ಲೈನ್ ಬೇಸ್ ಇರ್ತೈತಿ. ಸೊ ಇಲ್ಲಿ ನೋಡ್ಕೋಬೋದು ಹೌ ಟು ಅಪ್ಲೈ ಅಂತೇಶಿಂದ ಏನೈತಿಲ್ಲ. ಸೊ ಇಲ್ಲಿ ಆನ್ಲೈನ್ ಆಗಿರ್ತಕ್ಕಂಥದ್ದು ಅಪ್ಲಿಕೇಶನ್ ಐತಿ. ಅಪ್ಲಿಕೇಶನ್ ಫೀ ಏನೈತಿ 100 ರೂಪಾಯಿ ಇರ್ತೈತಿ. ಅದು ಯಾರಿಗಪ್ಪ ಅಂತಂದ್ರೆ ಅಪ್ಲಿಕೇಶನ್ ಫೀಸ್ ಇಲ್ಲಿ ನೋಡ್ಕೊಳ್ರಿ. ಸೊ ಯಾವ್ಯಾವ ಕಾಸ್ಟ್ದವ್ರಿಗೆ ಐತಿ ಅಂದ್ರೆ SC ST ವುಮೆನ್. ಸೊ ಇದು ಏನೈತಿಲ್ಲ SC ST ವುಮೆನ್ ಇವರಿಗೆ ಫೀ ಇರೋಂಗಿಲ್ಲ. EWS ಜನರಲ್ಲ. ಸೊ ಇವ್ರಿಗೆ ಏನೈತಿ 100 ರೂಪಾಯಿ ಫೀ ಇರ್ತೈತಿ. ಆಯಿತಾ. ಇನ್ನು ಮುಂದೆ ಏನೈತಿ ಅಪ್ಲಿಕೇಶನ್ ಫೀ ಏನೈತಿಲ್ಲ ಅದನ್ನು ಕೂಡ ಆನ್ಲೈನಲ್ಲೇ ಹಾಕೋಬೋದು. ಸೊ ಇದು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏಜ್ ನೋಡ್ಕೊಳ್ರಿ. ಈ ಡೇಟ್ ಆಫ್ ಬರ್ತಿಗೆ 18 ಕಂಪ್ಲೀಟ್ ಆಗಿರ್ಬೇಕು. ಸೊ ಹೆಂಗೆ ಕಂಪ್ಲೀಟ್ ಆಗುತ್ತೋ ಗೊತ್ತಿಲ್ಲ. 1 ಜನವರಿ 2025 ಏನೈತಿಲ್ಲ ಇದಕ್ಕೆ ಕಂಪ್ಲೀಟ್ ಆಗಿರ್ಬೇಕು. ಅಂದರೆ ಇದೇ ಪ್ರಕಾರ ಹಿಂದು ಮುಂದು ಸೊ ಎಷ್ಟು 2004 ಬರ್ತೈತೋ ಎಷ್ಟು ಬರ್ತೈತೆ ನೋಡ್ಕೊಳ್ರಿ. ಅಲ್ಲಿ ಅಂತ ಎಲ್ಲಿಸ್ತಾನ ಅದು ಏಜ್ ನೋಡ್ಕೊಳ್ರಿ. ಏಜ್ ಏನೈತಿ SC STದವ್ರಿಗೆ 5 ವರ್ಷ, OBCದವ್ರಿಗೆ 3 ವರ್ಷ. ಸೊ ಅಂದರೆ 23 ಜನರಲ್ದವ್ರಿಗೆ, OBCದವ್ರಿಗೆ ಏನೈತಿ 26, SC STದವ್ರಿಗೆ 28. ಇದು ಏನಂತೆ ಪ್ರತಿಯೊಂದು ಹುದ್ದೆಗಳಿಗೆ ಬೇರೆ ಬೇರೆ ಅದಾವೆ. ಅಂದರೆ ಎಲೆಕ್ಟ್ರಿಷಿಯನ್ ಅದು ಇದು ಅಂತೇಶಿನ ಹುದ್ದೆಗಳದಾವೆ. ಅದನ್ನು ಕೆಳಗಡೆ ತೋರಿಸ್ತೀನಿ ನಿಮ್ಗೆ. ಆಯಿತಾ. ಸೊ ಪ್ರೊಸೆಸಿಂಗ್ ನೋಡ್ಕೊಳ್ರಿ. ಪ್ರೊಸೆಸಿಂಗ್ ಏನಂತೇಶಿಂದ ಮೊದಲಿಗೆ ಫಿಸಿಕಲ್ ಇರ್ತೈತಿ. ಫಿಸಿಕಲ್ ಆದ್ಮ್ಯಾಗ ಟ್ರೇಡ್ ಟೆಸ್ಟ್ ಅವಾಗನ ಆಗುತ್ತೆ. ಫಿಸಿಕಲ್ ಟ್ರೇಡ್ ಟೆಸ್ಟ್ ಎಲ್ಲನೂ ಅವಾಗ ಆಗುತ್ತೆ. ಅದಾದ್ಮೇಲೆ ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಆದ್ಮೇಲೆ ಮೆಡಿಕಲ್ ಇರ್ತೈತೆ. ಸೊ ಫಿಸಿಕಲ್ ಬೇಕಾಗುವ ಎಲಿಜಿಬಿಲಿಟಿ ಏನೈತಿ ನೋಡ್ಕೊಳ್ರಿ. ಇಲ್ಲಿ ಪುರುಷ ಮತ್ತು ಮಹಿಳೆಯರಿಗೆ ಇಬ್ಬರಿಗೆ ಅಪ್ಲಿಕೇಶನ್ ಹಾಕ್ಬೋದೈತಿ. ಮಹಿಳೆಯರಿರ್ತಕ್ಕಂಥ ಹುದ್ದೆಗಳು ಯಾವ ಟ್ರೇಡ್ ಅಂದ್ರೆ ವಾರಂಟ್ ಆಫೀಸರ್ ಇರ್ತೈತಿ ನೋಡ್ರಿ. ಇದು ವಾರಂಟ್ ಆಫೀಸರ್ ಅವ್ರು ಮಾತ್ರ ಅಪ್ಲಿಕೇಶನನ್ನು ಹಾಕ್ಬೋದು ಮಹಿಳೆಯರ. ಸೊ ಹೈಟ್ ನೋಡ್ಕೊಳ್ರಿ. 170 ಸೆಂಟಿಮೀಟರ್ ಪುರುಷರದು, ಮಹಿಳೆಯರದು 157. ಎದೆ ಸುತ್ತಳಿಸ ಪುರುಷರಿಗೆ 80 85 ಉಬಿಸಿದ್ರ. ಇದು ಏನೈತಿ ಜನರಲ್ಲ, EWS SC ಕಾಸ್ಟ್ದವ್ರಿಗೆ. STದವ್ರಿಗೆ ಮೀಸಲಾತಿ ಇರ್ತೈತಿ 162 ಪುರುಷರಿಗೆ, 150 ಮಹಿಳೆಯರಿಗೆ. ಎದೆ ಸುತ್ತಳಿತ 76 81. ಮರಾಠ ಕಾಸ್ಟ್ದವ್ರು ನೋಡ್ಕೋಬೋದು. ಮರಾಠ ಕಾಸ್ಟ್ದವ್ರು ಕೂಡ ಮೀಸಲಾತಿ ಇರ್ತೈತೆ. ಮರಾಠ ಕಾಸ್ಟ್ದವ್ರು ನೋಡ್ಕೊಳ್ರಿ. 165 ಪುರುಷರಿಗೆ, 155 ಮಹಿಳೆಯರಿಗೆ. 78 ಏನೈತಿ ನಾರ್ಮಲ್ ಎದೆ ಸುತ್ತಳಿತ ಉಬಿಸಿದ್ರೆ 83 ಆಗ್ಬೇಕು. ಸೊ ಇದು ಫಿಸಿಕಲ್ ಇರ್ತೈತೆ. ಸೊ ಮೊದಲಿಗೆ ಫಿಸಿಕಲ್ ಇರ್ತೈತೆ ಅಂತ ಹೇಳಿದ್ ನಾನು. ಸೊ ಫಿಸಿಕಲ್ಲು ಇದು PST ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಆಯಿತು. ಸೊ ಇನ್ನು PET ನೋಡ್ಕೊಳ್ರಿ. PET ಏನೈತಿ ನೋಡ್ಕೊಳ್ರಿ. ಅಂದರೆ ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ರನ್ನಿಂಗ್ ಇರ್ತೈತಿ. ರನ್ನಿಂಗ್ ಎಷ್ಟು ಐತೆ ಅಂದ್ರೆ 5 ಕಿಲೋಮೀಟ್ರ್ ರನ್ನಿಂಗ್ ಇರ್ತೈತಿ. 24 ನಿಮಿಷ ಸಮಯ ಇರ್ತೈತಿ. ಇದು ಪುರುಷ ಅಭ್ಯರ್ಥಿಗಳಿಗೆ. ಫೀಮೇಲ್ದವ್ರಿಗೆ ಏನೈತಿ 16 ಮೀಟ್ರ್ ರನ್ನಿಂಗ್ ಇರ್ತೈತಿ. 8 ನಿಮಿಷ 30 ಸೆಕೆಂಡ್ಗಳ ಸಮಯ ಇರ್ತೈತಿ. ಸೊ ಇದು ಫಿಸಿಕಲ್ ಇದು. ಆಯಿತಾ. ಅದಾದ್ಮೇಲೆ ಏನೈತಿ ಕ್ವಾಲಿಫಿಕೇಷನ್ ಐತಿ 10ನೇ ಆಗಿರ್ಬೇಕು. ಎಲೆಕ್ಟ್ರಿಷನ್ನು ಅದು ಇದು ಬೇರೆ ಬೇರೆ ಹುದ್ದೆಗಳದಾವ. ಇಲ್ಲಿ ಏನು ಶೋ ಮಾಡಾಕತ್ತಿ ನೋಡ್ಕೊಂಬಿಡ್ರಿ ಚೆಂದಾಗಿ. ಸಫಾಯಿ ಮತ್ತು ಯಾವ್ಯಾವ ನಮಗೆ ಜಾಸ್ತಿ ಇರ್ತಕ್ಕಂಥದ್ದು ಮೇನ್ ನಮ್ಮ ಹುಡುಗರು ಹಾಕುವಂಥ ಅಪ್ಲಿಕೇಶನ್ ಯಾವ್ದು ಬರ್ತಾರೆ ಸಫಾಯಿ. ಸೊ ಈ ಹುದ್ದೆಗಳು ಮಾತ್ರ 70 ಹುದ್ದೆಗಳದಾವು. ಉಳ್ಕಿದ್ದೆಲ್ಲನೂ ಏನಂತ ಕಮ್ಮಿ ಅದಾವ. ಸೊ ಈಗ ಏನೇನು ನಿಮ್ದು ITI ಯಾವುದು ಇದಾಗಿತ್ತಂದ್ರೆ ಅದ್ರ ಕ್ವಾಲಿಫಿಕೇಷನ್ ಪ್ರಕಾರ ಇಲ್ಲಿ ನೋಡ್ಕೊಳ್ರಿ. ಸೊ ಅಂಥದ್ದು ಮಾತ್ರ ನೀವು ಅಪ್ಲಿಕೇಶನ್ ಹಾಕೋಬೋದು. ಆಯಿತಾ. ಫಿಸಿಕಲ್ ಸ್ಕಿಲ್ ಟೆಸ್ಟ್ ಆದ್ಮ್ಯಾಗ ಏನೈತಿ ಫಿಸಿಕಲ್ ಆದ್ಮ್ಯಾಗ ಸ್ಕಿಲ್ ಟೆಸ್ಟ್ ಇರ್ತೈತಿ. ಸ್ಕಿಲ್ ಟೆಸ್ಟ್ ಆದ್ಮ್ಯಾಗ ಎಕ್ಸಾಮ್ ಇರ್ತೈತಿ. ಸೊ ಎಕ್ಸಾಮ್ದು ಏನೈತಿ ಸಿಸ್ಟಮ 4. ಸೊ ಇದನ್ನು ಮಾಡಿರ್ತಾರೆ ಅಂದ್ರೆ ವಿಂಗಡಣೆ ಏನು ಮ್ಯಾಥ್ಸು, ಮೆಂಟಲಿಟಿ, ಹೋಲ್ಜಿಕೆ ಇದೇ ಥರ ಇರ್ತೈತಿ. ಎಲ್ಲನೂ ಸಿಲೆಬಸ್ ಏನು ಆರ್ಮಿದು ಇರ್ತೈತಿ, SSC ಇರ್ತೈತಿ ಅದೇ ಥರ ಇರುತ್ತೆ. ಆದರೆ ಇಂಗ್ಲೀಷ್ or ಹಿಂದಿ ಒಳಗೆ ಎಕ್ಸಾಮ್ ಇರುತ್ತೆ. ಸೊ ಕನ್ನಡದೊಳಗೆ ಇರೋಂಗಿಲ್ಲ. ಮೆಡಿಕಲ್ ಏನಂತ ಯಥಾ ಪ್ರಕಾರ ಎಲ್ಲನೂ ಹೆಂಗೆ ಇರ್ತಾವಲ್ಲ ಅದೇ ಥರನೇ ಇರ್ತೈತೆ. ಸೊ ಇದು ನೋಟಿಫಿಕೇಶನ್ ಬೇಕಾದ್ರೆ ನನ್ನ ಸ್ನೇಜು ಅಫಿಷಿಯಲ್ ಟೆಲಿಗ್ರಾಮ್ದಾಗ ಇದನ್ನು ನೋಟಿಫಿಕೇಶನ್ ಹಾಕಿರ್ತೀನಿ. ಮತ್ತು ಅಪ್ಲಿಕೇಶನ್ ಲಿಂಕ್ ಬೇಕಾದ್ರೆ ಅದನ್ನು ಕೂಡ ಹಾಕಿರ್ತೀನಿ. ಯಾರ್ಯಾರು ನೆಟ್ ಸೆಂಟರ್ನೇ ಹೋಗಿರಲಿ ಅಲ್ಲಿ ಕೇಳಿದ್ರು ಕೂಡ ಅವ್ರಿಗೆ ಗೊತ್ತಿರೋಂಗಿಲ್ಲ. ಆ ಕಾರಣಕ್ಕಾಗಿ ಲಿಂಕ್ ಕೂಡ ಹಾಕಿರ್ತೀನಿ. ಅಲ್ಲಿ ಹೋಗಿ ತಕ್ಕೊಂಡ್ಬಿಟ್ಟು ಅವ್ರಿಗೆ ಹೇಳ್ರಿ ಅಪ್ಲಿಕೇಶನ್ ಹಾಕ್ಕೊಳ್ರಿ. ಅಂತಿದು ಎಕ್ಸಾಮ್ ಸೆಂಟರ್ ಫಿಸಿಕಲ್ ಸೆಂಟರ್ ಎಲ್ಲನೂ ದೂರ ಬರ್ತಾವೆ. ನಮ್ಮ ಕಡೆನೇ ಕರ್ನಾಟಕದಾಗ ಬರ್ಬೇಕಂತೇನಿಲ್ಲ. ಓಕೆ. ಎಲ್ರಿಗೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್ ಯು ಆಲ್. ಜೈ ಹಿಂದ್.